ಸಿದ್ದರಾಮಯ್ಯನವರು ಅಂತ ಹೇಳ್ತೀನಿ. ಅವರ ನಾಯಕತ್ವ ನಮ್ಮ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಅತ್ಯಂತ ಅವಶ್ಯಕತೆ. ಒಳ್ಳೆ ಆಡಳಿತಗಾರ, ಒಳ್ಳೆ ಕೆಲಸಗಾರ, ಎಲ್ಲರಿಗೂ ಬೇಕಾದಂಥವ್ರು. ಇಲ್ಲಿ ಸಿದ್ದರಾಮಯ್ಯ ಏನು ಅನ್ನೋದು ಇನ್ನು ಮುಂದಕ್ಕೆ ಗೊತ್ತಾಯ್ತದೆ. ಇವತ್ತಿಂದ ಇನ್ನು ಮುಂದಕ್ಕೆ ಗೊತ್ತಾಯ್ತದೆ ಸಿದ್ದರಾಮಯ್ಯ ಯಾರು. ಆದ್ರೂ ಋಣ ಎಲ್ಲಿದ್ದದೋ ಅಲ್ಲಿ ಸಿದ್ದರಾಮಯ್ಯ. ಈ ಬಾರಿನೂ ಕೂಡ ಈ ದೇಶದಲ್ಲಿ ಮನಮೋಹನ್ ಸಿಂಗ್ ಬಿಟ್ರೆ ಸಿದ್ದರಾಮಯ್ಯ ಸಾಹೇಬರು ನಂಬರ್ 1 ಆರ್ಥಿಕ ತಜ್ಞ. ರೆಸಿಗ್ನೇಷನ್ ಎಕ್ಸೆಪ್ಟ್ ಆದ ನಂತರ ಮುಂದಿನ ಪ್ರಕ್ರಿಯೆ ಏನದೆ, ನಾಯಕತ್ವ ಏನು ಆರಿಸ್ಬೇಕು ಅದು ನಡೀತದೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಅಭಿನಂದನೆ ಮಾಡಲಿಕ್ಕೆ ನಾ ಬಂದಿದ್ದೆ, ಅಭಿನಂದನೆ ಮಾಡಿ ಹೊರಟಿದ್ದೇನೆ. ಮತ್ತು ನಾ ಏನು ಡಿಸ್ಕಸ್ ಮಾಡಿಲ್ಲ, ಗೊತ್ತಲ್ಲ. ಇವತ್ತು ಗೌರವಾನ್ವಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ರಾಜ್ಯಪಾಲರಿಗೆ ತಮ್ಮ ರಾಜೀನಾಮೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂತ ಅವ್ರ ಕಡೆ ತಿಳ್ಕೊಂಡೆ ನಾನು. ಅದ ನಂತರ ಮೋಸ್ಟ್ಲಿ CM ಡೆಪ್ಯೂಟಿ CM ಡೆಲ್ಲಿ ಹೋಗ್ಬೋದು. ಅದಾದ ನಂತರ ರೆಸಿಗ್ನೇಷನ್ ಎಕ್ಸೆಪ್ಟ್ ಆದ ನಂತರ ಮುಂದಿನ ಪ್ರಕ್ರಿಯೆ ಏನದೆ, ನಾಯಕತ್ವ ಏನು ಆರಿಸ್ಬೇಕು ಅದು ನಡೀತದೆ. CS ಬಗ್ಗೆ ಯಾವುದೂ ನಿರ್ಧಾರ ಆಗಿಲ್ಲ, ನನ್ನ ಮುಂದೆ ಮಾತಾಡಿದ್ರು. ನೋಡಿ, ಕರ್ನಾಟಕ ರಾಜ್ಯ ಕಂಡಂಥ ಧೀಮಂತ ನಾಯಕರು, ಪ್ರಶ್ನಾತೀತ ನಾಯಕತ್ವ, ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋದಂಥವ್ರು, ನುಡಿದಂತೆ ನಡೆದಂಥವರು. ಸೊ ಅವ್ರು ಮೊದಲಿನಿಂದಲೂ ಹೇಳ್ತಾ ಇದ್ರು, ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಕೇಳ್ತೀನಿ ಅಂತ. ಆ ರೀತಿ ಇವತ್ತು ಅವರು ರಾಜ್ಯಭವನ್ಗೆ ಹೋಗಿ ರಾಜೀನಾಮೆ ಸಲ್ಲಿಸಿದ್ದಾರೆ. ಬಟ್ ಒಂದು ಮಾತನ್ನು ಹೇಳ್ತೀನಿ, ಕರ್ನಾಟಕ ರಾಜ್ಯದ ರಾಜಕಾರಣದ ಧ್ರುವತಾರೆ ಸಿದ್ದರಾಮಯ್ಯನವರು ಅಂತ ಹೇಳ್ತೀನಿ. ಅವರ ನಾಯಕತ್ವ ನಮ್ಮ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಅತ್ಯಂತ ಅವಶ್ಯಕತೆ. ಅವರ ಮಾರ್ಗದರ್ಶನ, ನಾಯಕತ್ವ ಇಟ್ಕೊಂಡೇ ನಾವು ಮುಂದೆ ನಡೀತೀವಿ. ಒಳ್ಳೆ ಆಡಳಿತಗಾರ, ಒಳ್ಳೆ ಕೆಲಸಗಾರ.